ಯಾಕೆ ನನ್ನ ಅಪ್ಪನ ಯೋಗ್ಯತೆಯನ್ನು ಚೆನ್ನಾಗಿ ಇಟ್ಟುಕೊಂಡಿರಲಿಲ್ಲ. ಯಾಕೆಂದ್ರೆ ಭೂಮಂಡಲದಲ್ಲಿ ಅಷ್ಟೇ ಯಾಕೆ ತ್ರೈಭುವನಗಳಲ್ಲಿ ತನ್ನಂತ ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ಈ ಕಾಲಕ್ಕೆ ಮೆರೆಸ್ತಾ ಇದ್ದಾರೆ. ಲೋಕಮುಖದಲ್ಲಿ ಲಂಕಾಧೀಶ್ವರ ರಾವಣೇಶ್ವರ ಎನ್ನುವಂತ ಹೆಗ್ಗಳಿಕೆಗೆ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅಂತ ಯೋಗ್ಯತಾವಂತರಂತ ನನ್ನ ಅಪ್ಪನ ಎದುರು ಈ ಹಿಂದೆ ಶ್ರೀರಾಮಚಂದ್ರ ವಾಲಿಯನ್ನ ಅಂಗದಲ್ಲ ತೊಟ್ಟಿಲಿಗೆ ಕಟ್ಟಿದಂತಹ ಪ್ರಕರಣವನ್ನ ಮರೆತು ಹೋದರು. ನಿನ್ನಪ್ಪನನ್ನು ಎಳ್ಕೊಂಡು ಹೋಗಿ ಅಂಗದನ ತೊಟ್ಟಿಗೆ ಕಟ್ಟಿದ್ದಾನೆ ವಾಲಿ ಅಂತ ಹೇಳುವುದು ಹೌದು. ನಮ್ಮನ್ನು ಪಡೆಯುವುದಕ್ಕೆ ಸೃಷ್ಟಿಕರ್ತನಂತ ಬ್ರಹ್ಮದೇವರಿದ್ದಾನೆ, ಕೈಲಾಸವಾಸನಾದಂತ ಪರಮೇಶ್ವರಿದ್ದಾನೆ. ನಿಮಗೆ ಯಾರಿದ್ದಾರೆ? ಶ್ರೀರಾಮಚಂದ್ರನಿದ್ದಾನೆ. ರಣಕಾಲದಲ್ಲಿ ನನ್ನನ್ನು ಸೋಲಿಸಿ ಕಟಿಬದ್ಧನಾಗಿ ಗಿಡ್ಡಬದ್ಧನಾಗಿ ನಿಂತಿದ್ಯಾ? ನಿನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿ ಬಂದವ. ನನ್ನನ್ನು ರಣಕಾಲದಲ್ಲಿ ಗೆಲ್ಲಬೇಕಾದ್ರೆ 12 ವರ್ಷಗಳ ಕಾಲ ಉಪವಾಸ ನಿದ್ರೆ ಬಿಡಬೇಕು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಸ್ತ್ರೀ ಸಂಘ ಇದನ್ನು ಬಿಟ್ಟವರಿಂದ ಮಾತ್ರ ಸಾಧ್ಯ. ನೀನು ಸಾಧಿಸಿದ್ಯಾ? ನೀನು ಹೇಳಿದಂತ ಸಾಧನೆಯನ್ನು ಮಾಡಿದವರು ಯಾರಿದ್ದಾರೋ ಅವರಿಂದ ನಿನ್ನ ಮದುವೆ ಅನ್ನುವ ಹಾಗೆ ಲೋಕದಲ್ಲಿ ಖಂಡಿತ. ಆದರೆ ಅದನ್ನ ಬಾಯಿ ಮಾತಲ್ಲಿ ಹೇಳುವ ನಾನಲ್ಲ, ಲೋಕದ ಬಗ್ಗೆ ತೋರಿಸಿಕೊಡ್ಬೇಕಾಗಿದೆ. ಆ ತರದ ಯುದ್ಧಕ್ಕಾಗಿ